ಆ ನಟಿ ಯಾರು ಗೊತ್ತಾ, ನಟಿ ಯಾರು ಗೊತ್ತಾ ಅಂತ ಹೇಳಿ ನಿಮಗೂ ಕೂಡ ಅಂದ್ರೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾರಾಗಾದ್ರೆ ಆ ನಟಿ, ಯಾರಾಗಾದ್ರೆ ಆ ಗುರೂಜಿ ಅಂತ ಹೇಳಿ ಕನ್ನಡದ ಬಹುತೇಕ ನಟರುಗಳ ಜೊತೆಗೆ ಆ ಖ್ಯಾತ ನಟಿ ನಟನೆ ಮಾಡಿದ್ದಾರೆ. ದೊಡ್ಡ ರಿಯಾಲಿಟಿ ಶೋಗೂ ಕೂಡ ಹೋಗಿ ಬಂದಿದ್ದಾರೆ. ಆ ಕ್ಯೂಟ್ ನಟಿ ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. ಶಿವರಾಜ್ ಕುಮಾರ್, ರಾಜ್ಬಿ ಶೆಟ್ಟಿ, ಸತೀಶ್ ನೀನಾಜಂ, ವಿಜಯ್ ರಾಘವೇಂದ್ರ, ಅಜಯ್ ರಾವ್, ಚಿಕ್ಕಣ್ಣ ಜೊತೆಗೂ ಕೂಡ ನಟಿಸಿದ್ದಾರೆ ಆ ನಟಿ. ಎಸ್, ಇಷ್ಟೆಲ್ಲ ಆದ ನಂತರ ಪ್ರತಿಯೊಬ್ಬರ ತಲೆಯಲ್ಲಿರುವಂತಹ ಪ್ರಶ್ನೆ, ಯಾರು ಹಾಗಾದ್ರೆ ಆ ನಟಿ, ಯಾರು ಹಾಗಾದ್ರೆ ಆ ಗುರೂಜಿ? ಅವರಿಬ್ಬರ ಲವ್ ಕಹಾನಿ ಎಲ್ಲರಿಗೂ ಗೊತ್ತಾಗ್ಬಿಡ್ತಾ ಹಾಗಾದ್ರೆ? ಅವರಿಬ್ಬರು ಯಾಕೆ ದೂರ ಆಗ್ತಾ ಇದ್ದಾರೆ, ಅಥವಾ ಅವರಿಬ್ಬರು ಮದುವೆ ಆಗೋದಕ್ಕೆ ಡಿಸೈಡ್ ಮಾಡಿದ್ರ? ಯಾರು ಹಾಗಾದ್ರೆ ಅವರು? ಅದು ಕೂಡ ಕನ್ನಡದ ಬಹುತೇಕ ನಟರಗಳ ಜೊತೆಗೆ ಆ ನಟಿ ನಟನೆ ಮಾಡಿದ್ದಾರೆ. ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಿಗೆ ಹೋಗಿ ಬಂದಿದ್ದಾರೆ ಆ ಕ್ಯೂಟ್ ನಟಿ. ಆ ನಟಿಯನ್ನ ನೀವು ನೋಡ್ಬಿಟ್ರೆ ಏನು ಇಷ್ಟು ಚೆನ್ನಾಗಿದ್ದಾರೆ ಈ ನಟಿ, ಹೋಗಿ ಹೋಗಿ ಆ ಗುರೂಜಿಯನ್ನ ಇಷ್ಟಪಟ್ಟು ಬಿಟ್ಟಿದಾರಲ್ಲ ಅಂತ ಹೇಳಿ ಎಲ್ಲ ಹುಡುಗರು ಅನ್ಕೊಳ್ತಾರೆ. ದೊಡ್ಡ ದೊಡ್ಡ ಸ್ಟಾರ್ ನಟರುಗಳ ಜೊತೆಗೆ ಆಕೆ ನಟನೆಯನ್ನ ಮಾಡಿರೋದು, ಹೋಗಿ ಗುರೂಜಿಯ ಹಿಂದೆ ಬಿದ್ದಿರೋದು ಅಥವಾ ಗುರೂಜಿಯ ಜೊತೆಗೆ ಲವ್ನಲ್ಲಿ ಬಿದ್ದಿದ್ದಾರೆ. ಕಳೆದ 15 ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿದ್ದಾರೆ ಈ ನಟಿ. ಒಂದಲ್ಲ ಎರಡಲ್ಲ, ಕಳೆದ 15 ವರ್ಷಗಳಿಂದ ಅಂದ್ರೆ ಎಷ್ಟು ಸಿನಿಮಾ ಮಾಡಿರಬಹುದು, ಜಸ್ಟ್ ಇಮ್ಯಾಜಿನ್. ಕಳೆದ 15 ವರ್ಷಗಳಿಂದ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ಆ ನಟಿ ಸಿನಿಮಾ ಮಾಡಿದ್ದಾರೆ, ಕನ್ನಡ ಇಂಡಸ್ಟ್ರಿಯಲ್ಲಿದ್ದಾರೆ. 3 ವರ್ಷಗಳಿಂದ ಮಾತ್ರ ಯಾವುದೇ ಸಿನಿಮಾ ಮಾಡಿಲ್ಲ ಈ ನಟಿ, ಸುಮ್ಮನೆ ಕೂತಿದ್ದಾರೆ. 15 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದಾರೆ, ಹಲವು ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡಿದ್ದಾರೆ, ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಆದ್ರೆ ಏಕಾಏಕಿ ಏನಾಯ್ತು ಹಾಗಾದ್ರೆ? 3 ವರ್ಷಗಳಿಂದ ಸಿನಿಮಾನೇ ಮಾಡ್ತಾ ಇಲ್ವಲ್ಲ ಈ ನಟಿ, ಸುಮ್ಮನೆ ಇದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ 3 ವರ್ಷಗಳಿಂದ ಯಾವ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿಲ್ಲ. ಗುರೂಜಿ ಜೊತೆ ಲವ್ ಆದ್ಮೇಲೆ ಸಿನಿಮಾದಿಂದ ದೂರ ನೋಡಿ. ಗುರೂಜಿ ಜೊತೆಗೆ ಲವ್ ಆದ್ಮೇಲೆ ಸಿನಿಮಾಗಳಿಂದ ದೂರನೇ ಉಳಿದು ಬಿಟ್ಟಿದ್ದಾರೆ, ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಬೇರೆ ಸಿನಿಮಾಗಳ ರಿಲೀಸ್ ಇವೆಂಟ್ಗಳಲ್ಲಿ ಮಾತ್ರ ಈ ನಟಿ ಕಾಣಿಸಿಕೊಳ್ತಾರೆ. ಆದರೆ ಸಿನಿಮಾ ಇಂಡಸ್ಟ್ರಿಯಿಂದ ಸಂಪೂರ್ಣವಾಗಿ ದೂರ ಹೋಗಿದಾರಾ ಅಂತ ಅಂದ್ರೆ ಇಲ್ಲ. ಸಿನಿಮಾ ಮಾತ್ರ ಮಾಡ್ತಾ ಇಲ್ಲ ಅಥವಾ ನಟಿಸ್ತಾ ಇಲ್ಲ, ಆಕ್ಟಿಂಗ್ ಮಾತ್ರ ಮಾಡ್ತಾ ಇಲ್ಲ. ಆದ್ರೆ ಅವರು ಬೇರೆ ಬೇರೆ ಸಿನಿಮಾಗಳ ರಿಲೀಸ್ ಇವೆಂಟ್ಗಳಲ್ಲಿ ಕಾಣಿಸಿಕೊಳ್ತಾನೆ ಇರ್ತಾರೆ. ಈ ಸೆಲೆಬ್ರಿಟಿ ಶೋಗಳಿರ್ತಾವಲ್ಲ ಆಗ ಬರ್ತಾರೆ, ಜೊತೆಗೆ ದೊಡ್ಡ ದೊಡ್ಡ ಇವೆಂಟ್ಗಳಿರ್ತವೆ, ರಿಲೀಸ್ ಇವೆಂಟ್ಗಳು, ಆಗ ಬಂದು ಕಾಣಿಸ್ಕೊಳ್ತಾರೆ. ಆದ್ರೆ ಸಿನಿಮಾ ಮಾತ್ರ ಮಾಡ್ತಾ ಇಲ್ಲ. ಕಾರಣ ಏನು? ಗುರೂಜಿ ಏನಾದರೂ ಬೇಡ ಅಂದ್ಬಿಟ್ರೆ ಹಾಗಾದ್ರೆ, ಅಥವಾ ಗುರೂಜಿಯ ಜೊತೆಗೆ ಲವ್ನಲ್ಲಿ ಬಿದ್ದು ಬಹಳ ಡಿಪ್ರೆಷನ್ಗೆ ಹೋಗಿ, ಅಥವಾ ಇನ್ನೇನು ಆಗಿ ಸಿನಿಮಾನೇ ಮಾಡೋದು ಬೇಡ ಅಂತ ಹೇಳಿ ದೂರ ಉಳಿದಿದ್ದಾರ? ಗೊತ್ತಿಲ್ಲ. ಆದ್ರೆ ಗುರೂಜಿಯ ಜೊತೆಗೆ ಫುಲ್ ಡೀಪ್ ಲವ್ ನಲ್ಲಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ.